ಸರ್ ಯೂನಿವರ್ಸಿಟಿ ಆಯಿತಾ ಸರ್? ಹಾರ್ಟಿಕಲ್ಚರ್ ಕಾಲೇಜು ಸ್ಯಾಂಕ್ಷನ್ ಆಗಿ ದುಡ್ಡು ಕೊಟ್ಟು ರಿಲೀಸ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆಗಿ 400 ಎಕರೆ ಜಾಗ ಐತೆ. ಏನಾಯಿತು? ಅದನ್ನು ಇದು ಮಾಡಿದ್ರ? ಅಲ್ಲಿಂದ ಬಂದರೆ ಅಗ್ರಿಕಲ್ಚರ್ ಕಾಲೇಜ್ ಏನಾಯಿತು? ಅಗ್ರಿಕಲ್ಚರ್ ಕಾಲೇಜ್ಗೆ ಏನಂತಪ್ಪ? ನಾನು ಮಾಡಿ ಅಂತ ನೋಡ್ರಿ, ಮಂಡ್ಯ ಜಿಲ್ಲೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಚಲುವರಾಯಸ್ವಾಮಿಯವರೇ, ಮಂಡ್ಯ ಜಿಲ್ಲೆಗೆ ಏನೇನು ಬೇಕು ಮಾಡಿರಿ, ಮಾಡಿ. ನಾನು ಈಗ ಉದಾಹರಣೆಗೆ ಕುಮಾರಸ್ವಾಮಿ ಇಲ್ಲ ಅಂದಿದ್ರೆ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಗೆ ರಿವ್ಯೂ ಮಾಡಿದ್ದು ಯಾರು? ಮನಿ ಬ್ರದರ್. ನಾನು ಬೇಡ, ಮಂಡ್ಯದಲ್ಲಿ ಯೂನಿವರ್ಸಿಟಿ ಜೊತೆಗೆ ಇನ್ನೊಂದು ಏನೇನು ಬೇಕೋ ಮಾಡಿ. ಮಂಡ್ಯ ಯೂನಿವರ್ಸಿಟಿನೇ ಬಾಗಿಲು ಮುಚ್ಚವ್ರಲ್ಲ, ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದ, ಅದು ಸ್ಟ್ರೆಂಥನ್ ಮಾಡಿ, ಒಳ್ಳೊಳ್ಳೆ ಕಾಲೇಜ್ ಮಾಡಿ. ನಾವು ಹೇಳ್ತಾ ಇರೋದು ಇಷ್ಟೇ, ಮಂಡ್ಯ ಮಾಡಬೇಡಿ ನಾವು ಅಂತ ಹೇಳ್ತಾ ಇಲ್ಲ ರೀ. ಮಂಡ್ಯ ಜನತೆ ನಮ್ಗೆ ವಿಶ್ವಾಸ ಇದೆ. ಅದಿರೋದ್ರಿಂದ ಮಂಡ್ಯಕ್ಕೆ ಏನು ಮಾಡ್ಯಾವ ರೇವಣ್ಣ PWD ಮಿನಿಸ್ಟರ್ ಆಗಿ ಅನ್ನೋದನ್ನ ತೆಗೆದು ನೋಡೋಕ್ಕೆ ಹೇಳಿ. 50 ವರ್ಷ ಒಂದು KEB ಡಿವಿಷನ್ ಆಫೀಸ್ ಇರಲಿಲ್ಲ, ಸಬ್ ಡಿವಿಷನ್ ಆಫೀಸ್ ಇರಲಿಲ್ಲ. ಮಂಡ್ಯ ಜಿಲ್ಲೆಗೆ ಕೊಡುಗೆ ಏನು ಕುಮಾರಸ್ವಾಮಿದು? ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಕೊಡುಗೆ ಏನ್ರಿ? ಚಾಮುಂಡೇಶ್ವರಿ ಕಂಪ್ನಿ ತಂದೆ ನಾನು. ಮಂಡ್ಯದಲ್ಲಿ ಇವತ್ತು SM ಕೃಷ್ಣ ಅವರಿದ್ರೂ KEB SC ಆಫೀಸ್ ಇರಲಿಲ್ಲ. ಪಾಂಡವಪುರದಲ್ಲಿ ಡಿವಿಷನ್ ಆಫೀಸು, ನಾಗಮಂಗಲದಲ್ಲಿ ಡಿವಿಷನ್ ಆಫೀಸು. ನಾಗಮಂಗಲಿಗೆ ಡಿವಿಷನ್ ಆಫೀಸು ಯಾರು? KEBದು. ನಿಮ್ಮ ಮಂಗಳೂರಿಗೆ ಹೋಗ್ಬೇಕಾಯಿತು. ಯಾವ್ದು 49 ಸಂಸ್ಥೆ ಗೊತ್ತಿಲ್ಲಪ್ಪ ನನಗೆ. ಯಾರು ಇಟ್ಕೊಂಡ್ರೆ ಯಾರು ಸ್ವಾಮಿ? ಮುಚ್ಚಬೇಡಿ, ಇವ್ರು ಮುಚ್ಚೋ ಕೆಲಸ. ಇಂಪ್ರೂವ್ ಮಾಡಿ ಇದು ಮಾಡೋದು ಯಾರೂ ಇಲ್ಲ. ಮುಚ್ಚೋದು ಅಂದರೆ ಇವ್ರಿಗೆ ಇದು ಮುಚ್ಚೋದು, ರದ್ದುಪಡಿಸೋದು. ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಮೊನ್ನೆ ಕೇಸ ಇದರಲ್ಲಿ 3 ಜನ ಬರುತ್ತೆ. ಇವತ್ತು ಗಣಿ ಭೂ ವಿಜ್ಞಾನ ಇಲಾಖೆಯಲ್ಲಿ ಜಿಲ್ಲೆ ಲೂಟಿ ನಡೀತಾ ಇಲ್ವೇನ್ರಿ? ದಿನಕ್ಕೆ 50 ಲೋಡು, ಪರ್ಮಿಟ್ ಅರೇಜ್ 5. ದಿನಕ್ಕೆ 50 ಲೋಡ್ ಹೋಗ್ತಾ ಇದೆ ಗಣಿ. ಇದು ಜಲ್ಲಿ ಇದ್ರ ಪುಡಿ ನಮ್ಮ ಹೊಳೆನರಸೀಪುರದಲ್ಲೇ. ಅವರು ಯಾರು ಈಗ ಹೊಸ ರಾಜಕಾರಣಿಗಳು, ಅವ್ರಿಗೆ ರಕ್ಷಣೆ. ಹೊಡೆಯಕ್ಕೆ ಬಿಟ್ರೆ ಯಾಕೆ ಹಿಡ್ಕೊತೀರಿ ಅಂತಾರೆ. ನನಗೆ ಗೊತ್ತಿಲ್ಲಪ್ಪ, ಕೇಳಿದ್ರೆ ಹೇಳ್ತಾರೆ. ನಮ್ಮ GST ಅವರೆಲ್ಲ ಮಾಮೂಲಿ. ನಮ್ಮ ಇದೈತಲ್ಲ ಸ್ವಾಮಿ GST, ದುಡ್ಡು ಕೊಟ್ಬಿಟ್ರೆ ನೀವು 56 ಹೊಡ್ಕೊಳ್ಳಿ, ಒಂದು 5 ಲೋಡಿ ರಸೀದಿ ಹಾಕಿರ್ತಾರೆ. ಹೋಗಿ ಹೊಳೆನರಸೀಪುರ DYSP ಹಿಡಿತಾವ್ರೀಗ. ಆಮೇಲೆ ಊರೂರಲ್ಲಿ ಯಾವ ಊರಿಗೆ ಹೋದ್ರಿ ಎಣ್ಣೆ, ಯಾವ ಬ್ರ್ಯಾಂಡ್ ಬೇಕು ಕೇಳಿ, ಯಾವುದು ಪೆಟ್ಟಿಗೆ ಅಂಗಡಿಲಿ ಯಾವ ಬ್ರ್ಯಾಂಡ್. ಒಂದು ಕೇಸ್ ಹಾಕ್ಯವ್ರೆ ಇವತ್ತವರೆಗೆ, ಸಿಂಗಲ್ ಕೇಸ್.